15ನೇ ಕೀರ್ತನೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನೂ ನೀತಿವಂತನೂ, ಏನಂತೆ ನೀತಿವಂತನೂ ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನೇ ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನೂ ಮತ್ತೊಬ್ಬನಿಗೆ ಅನ್ಯಾಯ ಮಾಡದವನೂ ಯಾರನ್ನೂ ನಿಂದಿಸದವನೂ ಆಗಿರಬೇಕು. ವಚನ 4. ಅವನು ಭ್ರಷ್ಟರನ್ನು ಜರಿದುಬಿಟ್ಟವನೂ, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನೂ, ನಷ್ಟವಾದರೂ ಅವನು ಪ್ರಮಾಣ ತಪ್ಪದವನೂ ಆಗಿ ಇರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನೂ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನೂ ಆಗಿರಬೇಕು. ಈ ರೀತಿಯಾಗಿ ಮಾಡುವವನು ಎಂದಿಗೂ ಕದಲುವುದಿಲ್ಲ. ಈ ಕೀರ್ತನೆಯಲ್ಲಿ 3 ವಿಷಯಗಳನ್ನು ನಾವು ಕಲಿತುಕೊಳ್ತೇವೆ, ಬಹಳ ಶ್ರೇಷ್ಠವಾದ ವಿಷಯಗಳು. ಆ 3 ವಿಷಯಗಳನ್ನು ನಾನು ಸಿಂಪ್ಲಿಫೈ ಮಾಡುತ್ತಾ ಹಂಚಿಕೊಳ್ತೇನೆ, ಕೇಳಿ. ಮೊದಲನೇ ವಿಷಯ, 2ನೇ ವಿಷಯ, 3ನೇ ವಿಷಯ. ಸಾಧ್ಯವಾದರೆ ನೀವು ಇವುಗಳನ್ನು ಬರೆದುಕೊಳ್ಳಿರಿ, ಡೈರಿಯಲ್ಲಿ ಬರೆದಿಟ್ಕೊಳ್ಳುವ ಪ್ರಯತ್ನ ಮಾಡಿ. ದಾವೀದನು ಹೇಳ್ತಾನೆ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಯೋಗ್ಯನಾಗಿರುವವನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸುವುದಕ್ಕೆ ಯೋಗ್ಯನು ಯಾವನು? ಅದೇನೋ ಮೊದಲಿನಿಂದಲೂ ದಾವೀದನಿಗೆ ಒಂದು ಆಸೆ ಇತ್ತು. ಯಾವುದು ಆ ಆಸೆ ಎಂದರೆ ದೇವರೊಂದಿಗೆ ಸಮಯ ಕಳೆಯಬೇಕು, ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯಬೇಕು, ಆತನ ಸನ್ನಿಧಿಯಲ್ಲಿಯೇ ನಿವಾಸಿಸಬೇಕು ಎನ್ನುವಂತಹ ಆಸೆ ದಾವೀದನಿಗೆ ಅದೇನೋ ಬಹಳ ಹೆಚ್ಚಾಗಿತ್ತು. ಅದಕ್ಕೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ನಾನು ದೇವರಿಂದ ಒಂದೇ ಒಂದು ವರ ಕೇಳಿದೆ, ಒಂದು ವರವನ್ನು ಕೇಳಿದೆ. ಏನದು? ಸದಾಕಾಲ ನಿನ್ನ ಸನ್ನಿಧಿಯಲ್ಲಿ ನಿವಾಸಿಸುವ ಭಾಗ್ಯವನ್ನು ಕೊಡು ಎಂದು. ಭಕ್ತನಾದ ದಾವೀದನು ಹೇಳ್ತಾನೆ, ನಿನ್ನ ಆಲಯದ ಅಂಗಳದಲ್ಲಿ ಒಂದು ದಿನ ಕಳೆಯುವಂಥದ್ದು 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ ಎಂದು ಹೇಳ್ತಾನೆ. ದಾವೀದನಿಗೆ ದೇವರಂದ್ರೆ ಬಹಳ ಇಷ್ಟ, ದೇವರ ಸನ್ನಿಧಿ ಅಂದ್ರೆ ಬಹಳ ಇಷ್ಟ. ನಮಗೂ ಕೂಡ ಬಹಳ ಇಷ್ಟ ದೇವರ ಸನ್ನಿಧಿ ಅಂದ್ರೆ. ನಮ್ಮಲ್ಲಿ ಎಷ್ಟು ಜನರಿಗೆ ಇಷ್ಟವೆಂದು ಕೈ ತೋರಿಸುವಿರಾ? ದೇವರ ಸನ್ನಿಧಿ ನನಗಿಷ್ಟ ಎಂದು ಎಷ್ಟೋ ಜನ ಕೈ ಎತ್ತಿದ್ದೀರಿ ಬಿಡಿ. ಕೈ ಎತ್ತಿದ ಸಹೋದರ ಸಹೋದರಿಯರೇ, ನಿಮ್ಮ ಸಭೆಗೆ ನೀವು ಟೈಮ್ಗೆ ಸರಿಯಾಗಿ ಹೋಗ್ತೀರೋ, ತಡ ಮಾಡಿ ಹೋಗ್ತೀರೋ? ಒಮ್ಮೆ ಕೇಳ್ತಿದ್ದೇನೆ, ಉತ್ತರಿಸಿರಿ. ನೀವು ನಿಜವಾಗ್ಲೂ ದೇವರ ಆಲಯ ಪ್ರೀತಿಸುವವಳು ಆಗಿರೋದಾದ್ರೆ ಆಲಯಕ್ಕೆ ತಡ ಮಾಡಿ ಹೋಗ್ತೀರೋ? ಇನ್ನೆಂದಿಗೂ ನಾವು ನಮ್ಮ ಸಭೆಗೆ ತಡ ಮಾಡಿ ಹೋಗುವುದಿಲ್ಲ ಎನ್ನುವಂಥವ್ರು ಕೈ ಎತ್ತಿ ತೋರಿಸಿ. ದಾವೀದನು ಹೇಳ್ತಾನೆ, ದೇವರೇ, ನಿನ್ನ ಆಲಯದ ಅಂಗಳದಲ್ಲಿ ನಾನು ಕಳೆದ ಒಂದು ದಿನವೂ ಅದು 1000 ದಿನಕ್ಕಿಂತಲೂ ಶ್ರೇಷ್ಠವಾಗಿದೆ. ಯಾಕೆಂದರೆ ದೇವರನ್ನು ದಾವೀದನು ಅಷ್ಟೊಂದು ಪ್ರೀತಿಸಿದ. ಇಲ್ಲಿ ಕೇಳ್ತಿದ್ದಾನೆ ದಾವೀದನು, ಯೆಹೋವನೇ, ನಿನ್ನ ಸನ್ನಿಧಿಯಲ್ಲಿ ಇರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಸನ್ನಿಧಿಗೆ ಬರಲು ಯೋಗ್ಯನು ಯಾವನು? ನಿನ್ನೊಂದಿಗೆ ಯುಗಯುಗಗಳವರೆಗೂ ಜೀವಿಸಲು ಯೋಗ್ಯನು ಯಾವನು ಎಂದು ಆ ದಿನ ದೇವರಿಗೆ ದಾವೀದನು ಪ್ರಶ್ನಿಸ್ತಾನೆ. 11ನೇ ಕೀರ್ತನೆ ಕೊನೆ ವಚನ. ಯಾಕೆಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ, ಸಜ್ಜನರು ಆತನ ಸನ್ನಿಧಿಯಲ್ಲಿ ಇರುವರು. ಯಾರು ಯೆಹೋವನ ಸನ್ನಿಧಿಯಲ್ಲಿ ಇರಬಲ್ಲರು? ಯಾರು ದೇವರೊಂದಿಗೆ ನಿತ್ಯವೂ ಇರಬಲ್ಲರು? ಯಥಾರ್ಥವಂತರು ಮಾತ್ರವೇ ಯೆಹೋವನ ಸನ್ನಿಧಿಯಲ್ಲಿ ಇರಬಲ್ಲರು ಎಂದು ಭಕ್ತನು ಅಲ್ಲಿ ಬರೆಯುತ್ತಾನೆ. ಯಥಾರ್ಥವಾಗಿ ಜೀವಿಸಬೇಕಾದರೆ ಯೆಹೂದ್ಯರಿಗೆ ಆ ಕಾಲದಲ್ಲಿರುವ ರಬ್ಬಿಗಳು, ಬೋಧಕರು 613 ಆಜ್ಞೆಗಳನ್ನು ಪಾಲಿಸು ಅನ್ನುತ್ತಾ ಇದ್ರು. ಎಷ್ಟು ಆಜ್ಞೆಗಳು? 613 ಆಜ್ಞೆಗಳನ್ನು ಪಾಲಿಸಬೇಕೆಂದು ಧರ್ಮಶಾಸ್ತ್ರದಲ್ಲಿರುವ ಆಜ್ಞೆಗಳು. ಹಾಗೆ 613, ಸುಮಾರು 613 ಆಜ್ಞೆಗಳನ್ನು ಪಾಲಿಸಿದ್ರೆ ಅವಾಗ ನೀವು ಯಥಾರ್ಥವಂತರಾಗಿ ನೀತಿವಂತರಾಗಿರ್ತೀರಿ ಎಂದು ಯೆಹೂದ್ಯರಿಗೆ ರಬ್ಬಿಗಳು, ಬೋಧಕರು ಬೋಧಿಸ್ತಾ ಇದ್ರು. ಆದರೆ ಈ ದಿನ ಆ ದಾವೀದನು 613 ಆಜ್ಞೆಗಳನ್ನು 11ಕ್ಕೆ ಇಳಿಸುತ್ತಾನೆ. ಈ 15ನೆಯ ಕೀರ್ತನೆಯಲ್ಲಿ 15 ಆಜ್ಞೆಗಳು ನಮಗೆ ಕಾಣಿಸ್ತವೆ. ಈ 15 ಆಜ್ಞೆಗಳನ್ನು ಕ್ರಿಯೆಯಲ್ಲಿಡುವುದಾದರೆ ನಾವು ಕೂಡ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಲ್ಲೆವು, ದೇವರ ಸನ್ನಿಧಿಗೆ ಸೇರಬಲ್ಲೆವು. ಆ 11 ಆಜ್ಞೆಗಳು ಏನೆಂದು ನಾನು ಬೇಗನೆ ಓದುತ್ತೇನೆ, ಕೇಳ್ರಿ. ನಂಬರ್ 1, ಯಥಾರ್ಥವಾದ ಪ್ರವರ್ತನೆ. ನಂಬರ್ 2, ನೀತಿಯನ್ನು ಅನುಸರಿಸುವುದು. ನಂಬರ್ 3, ನಿಜವನ್ನು ನುಡಿಯುವುದೇ. ನಂಬರ್ 4, ಚಾಡಿ ಹೇಳದೇ ಇರುವಂಥದ್ದು. 3ನೇ ವಚನ. ನಂಬರ್ 5, ಕೇಡು ಮಾಡದೇ ಇರುವುದು. ನಂಬರ್ 6, ನಿಂದೆ ಹೊರಿಸದೇ ಇರುವುದು. ನಂಬರ್ 7, ದುಷ್ಟತ್ವವನ್ನು ಅಸಹಿಸಿಕೊಳ್ಳುವುದು, ಇಲ್ಲವೇ ದುಷ್ಟರಾಗಿರುವವರನ್ನು ನೋಡಿ ಅಸಹಿಸಿಕೊಳ್ಳೋದು. ನಂಬರ್ 8, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವಂಥದ್ದು. ನಂಬರ್ 9, ಪ್ರಮಾಣ ಮಾಡಿ ತಪ್ಪದೇ ಇರುವುದು. ನಂಬರ್ 10, ಬಡ್ಡಿಗಾಗಿ ದುಡ್ಡು ಕೊಡದೇ ಇರುವುದು. ನಂಬರ್ 11, ಲಂಚ ತೆಗೆದುಕೊಳ್ಳಲಾರದೆ ಇರೋದು. ಈ ಪ್ರಕಾರ ಮಾಡುವವನು ಎಂದಿಗೂ ಕದಲುವುದೇ ಇಲ್ಲ. 613 ಆಜ್ಞೆಗಳನ್ನೆಲ್ಲ ಈಗ ದಾವೀದನು 11ಕ್ಕೆ ಇಳಿಸುತ್ತಾನೆ. ಈ 11 ಆಜ್ಞೆಗಳನ್ನು ಪಾಲಿಸುವುದಾದರೆ ದೇವರ ರಾಜ್ಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಕಾಣಿಸುತ್ತೀರಿ ಅನ್ನುತ್ತಾನೆ.
ರೈಟ್. ಈ 11 ಆಜ್ಞೆಗಳನ್ನು ಸಿಂಪ್ಲಿಫೈ ಮಾಡೋಣ, 3 ಭಾಗವನ್ನಾಗಿ ಡಿವೈಡ್ ಮಾಡೋಣ. ಅಂದರೆ 3 ವಿಷಯಗಳಾಗಿ ನಾವು ಅವುಗಳನ್ನು ಸಂಕ್ಷಿಪ್ತಗೊಳಿಸೋಣ. ಈಗ ಗಮನಿಸಿರಿ, ಈ 5 ವಚನಗಳಲ್ಲಿರುವ 11 ಆಜ್ಞೆಗಳನ್ನು 3 ವಿಷಯಗಳನ್ನಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ, ಕೇಳಿ. ಮೊದಲನೇದಾಗಿ 2ನೇ ವಚನ, ಯಥಾರ್ಥವಾದ ಪ್ರವರ್ತನೆಯುಳ್ಳವನಾಗಿ ನೀತಿಯನ್ನು ಅನುಸರಿಸುವವನು. ಅಂದರೆ ಅನುಸರಿಸುವುದು. ಅದನ್ನು ಇಂಗ್ಲಿಷ್ನಲ್ಲಿ ಫಾಲೋವಿಂಗ್. ಫಾಲೋ ಅಂದರೆ ಅರ್ಥವೇನು? ಹಿಂಬಾಲಿಸುವುದು. ಹಿಂಬಾಲಿಸುವುದು ಅಂದರೆ ಅರ್ಥವೇನು? ನಡೆಯುವುದು. ಅಂದರೆ ಅರ್ಥವೇನು? ಇಂಗ್ಲಿಷ್ನಲ್ಲಿ ವಾಕ್. ಸೊ ಮೊದಲನೇದಾಗಿ ನಾವು ಕಲಿಯಬೇಕು ವಾಕ್, ನಡೆಯುವುದನ್ನು. ಆ ನಂತರ 2ನೇ ವಚನದ 2ನೇ ಲೈನ್ನಲ್ಲಿದೆ ನೋಡಿರಿ, ಮನಪೂರ್ವಕವಾಗಿ ಸತ್ಯವಚನವನ್ನಾಡಬೇಕು. ಅಂದರೆ ನಿಜವನ್ನು ನುಡಿಯುವವನೇ. ಅದಕ್ಕೇನನ್ನೋಣ? ಟಾಕ್, ಇಲ್ಲವೇ ವರ್ಡ್. ಮೊದಲನೇದಾಗಿ ವಾಕ್, ನಡೆಯುವುದು. 2ನೇದಾಗಿ ವರ್ಡ್, ಮಾತು. 3ನೇದಾಗಿ 5ನೇ ವಚನ, ಬಡ್ಡಿಗಾಗಿ ಸಾಲ ಕೊಡುವುದಿಲ್ಲ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳುವುದಿಲ್ಲ. ಇದೇನಾಗಿದೆ? ವರ್ಕ್. ವರ್ಕ್ಗೆ ಕನ್ನಡದಲ್ಲಿ ಏನಂತೇವೆ? ಕೆಲಸ. ಈ 3 ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ನಡೆಯುವುದು, 2ನೇದಾಗಿ ಮಾತಿನ ವಿಧಾನ, 3ನೇದಾಗಿ ಕ್ರಿಯೆ. ಈ 3 ವಿಷಯಗಳು ಹೇಗಿರಬೇಕೆಂದು ಈ ಕೀರ್ತನೆಯಿಂದ ನಾವು ಕಲಿತುಕೊಳ್ಳೋಣ. ದೇವರು ಆಶಿಸುವುದೇನೆಂದರೆ ಆತನ ಪ್ರಜೆಗಳಾದ ನಾವು ಆತನೊಂದಿಗೆ ಯುಗಯುಗಗಳವರೆಗೂ ಜೀವಿಸಬೇಕು. ಈ ಲೋಕಯಾತ್ರೆ ಮುಗಿಸಿದ ನಂತರ ನಾವು ದೇವರ ಸನ್ನಿಧಿಗೆ ಹೋಗಿ ಸೇರಬೇಕಾದರೆ ಪರಿಶುದ್ಧರಾಗಿ ಜೀವಿಸಬೇಕು. ಈ ಲೋಕಯಾತ್ರೆ ಮುಗಿಸಿದ ನಂತರ ನಾವು ದೇವರ ಸನ್ನಿಧಿಗೆ ಸೇರಬೇಕಾದರೆ ನಾವು ಒಬ್ಬಾತನನ್ನೇ ಹಿಂಬಾಲಿಸಬೇಕು. ನೀತಿಯನ್ನು ಅನುಸರಿಸುತ್ತಾ, ನೀತಿಯನ್ನು ಹಿಂಬಾಲಿಸುತ್ತಾ ಎಂದು ಬೈಬಲ್ನಲ್ಲಿದೆ. ಈ ಲೋಕದಲ್ಲಿ ನೀತಿವಂತನು ಯಾರು? ಬೈಬಲ್ ಹೇಳ್ತದೆ ನೀತಿವಂತನು ಇಲ್ಲ, ಒಬ್ಬನು ಕೂಡ ಇಲ್ಲವೆಂದು. ಆದರೆ ಕೇವಲ ಒಬ್ಬಾತನು ಈ ಭೂಮಿಯ ಮೇಲೆ ನೀತಿವಂತನಾಗಿದ್ದಾನೆ. ಆತನೇ ನಾನು ಪ್ರಕಟಿಸುವಂತಹ ಜೀವವುಳ್ಳ ಪರಿಶುದ್ಧನಾದ ಯೇಸು ಕ್ರಿಸ್ತನು. ಆತನೊಬ್ಬನೇ ಈ ಭೂಮಿಯ ಮೇಲೆ ನೀತಿವಂತನು. ಆತನೊಬ್ಬನೇ ಸವಾಲು ಹಾಕ್ತಾನೆ. ಏನೆಂದು? ನನ್ನೊಳಗೆ ಪಾಪವನ್ನು ಯಾವನಾದರೂ ಕಂಡುಕೊಳ್ಳಬಲ್ಲನೋ? ಯಸ್, ಜನ್ಮದಲ್ಲಿ ಆತನಿಗೆ ಪಾಪವಿಲ್ಲ, ಜೀವಿತದಲ್ಲಿ ಪಾಪರಹಿತನಾಗಿದ್ದನು, ಮರಣದಲ್ಲಿಯೂ ಪಾಪ ಇಲ್ಲದವನಾಗಿದ್ದನು. ಪಾಪ ಅರಿಯದವನು ಈ ಭೂಮಿಯ ಮೇಲೆ ಯಾರಾದರೂ ಇರುವುದಾದರೆ, ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಲ್ಲದವನು ಈ ಭೂಮಿಯ ಮೇಲೆ ಯಾರಾದರೂ ಇರೋದಾದ್ರೆ ಆತನೇ ನಾನು ಪ್ರಕಟಿಸುವಂತಹ ನೀತಿ ಸೂರ್ಯನಾದ ಕರ್ತನಾದ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವುದಾದರೆ ನಾವು ಕೂಡ ನೀತಿಯಿಂದ ಜೀವಿಸಬಲ್ಲೆವು. ಹಾಗಾಗಿ ಈ ದಿನ ಕ್ರೈಸ್ತನು ಅಂದರೆ ಕ್ರಿಸ್ತನನ್ನು ಹಿಂಬಾಲಿಸಬೇಕಾದ ಕ್ರೈಸ್ತನು ಯಾರನ್ನು ಹಿಂಬಾಲಿಸಬೇಕು? ಇಂಗ್ಲಿಷ್ನಲ್ಲಿ ಕ್ರೈಸ್ತರನ್ನು ಕ್ರಿಶ್ಚಿಯನ್ ಅನ್ನುತ್ತಾರೆ. ಈ ಕ್ರಿಶ್ಚಿಯನ್ ಎನ್ನುವಂತಹ ಪದಕ್ಕೆ ನಿಜವಾದ ಅರ್ಥ ಏನು ಗೊತ್ತಾ? ದ ಒನ್ ಹೂ ಫಾಲೋಸ್ ಕ್ರೈಸ್ಟ್. ಕ್ರಿಸ್ತನನ್ನು ಅನುಸರಿಸುವಂಥವನೇ ಕ್ರೈಸ್ತನು. ಈ ದಿನ ನಮ್ಮಲ್ಲಿ ಎಷ್ಟು ಜನ ಕ್ರೈಸ್ತರಾಗಿದ್ದೀರಿ ಎಂದು ಕೈ ತೋರಿಸುವಿರಾ? ಎಷ್ಟು ಜನ ಕ್ರೈಸ್ತರಾಗಿದ್ದೀರಿ ಎಂದು ಕೈ ತೋರಿಸುವಿರಾ? ಥ್ಯಾಂಕ್ ಯು. ನೀವು ಕ್ರೈಸ್ತರಾಗಿರೋದಾದ್ರೆ ಯಾರನ್ನು ಹಿಂಬಾಲಿಸಬೇಕು? ನೀನೊಬ್ಬ ಕ್ರೈಸ್ತನಾಗಿರೋದಾದ್ರೆ, ಕ್ರೈಸ್ತಳಾಗಿರೋದಾದ್ರೆ ಯಾರನ್ನು ಹಿಂಬಾಲಿಸಬೇಕು? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಕ್ರಿಸ್ತನು ಕೂಡ ನಿಮಗಾಗಿ ಬಾಧೆಪಟ್ಟು ನೀವು ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವ ಹಾಗೆ ನಿಮಗೆ ಮಾದರಿಯನ್ನು ತೋರಿಸಿ ಹೋದನು. ಯೇಸು ಕ್ರಿಸ್ತನು ತನ್ನ ಹೆಜ್ಜೆಯ ಜಾಡಿಯನ್ನು ಬಿಟ್ಟು ಹೋಗಿದ್ದಾರೆ. ಎದಕ್ಕಾಗಿ? ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಾಗಿ. ಕೇಳಿ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಕ್ರೈಸ್ತನು ಹಿಂಬಾಲಿಸಬೇಕಾದದ್ದು ಮತ್ತೊಬ್ಬ ಕ್ರೈಸ್ತನನ್ನಲ್ಲ. ಒಬ್ಬ ಕ್ರೈಸ್ತನು ಹಿಂಬಾಲಿಸಬೇಕಾದದ್ದು ಮತ್ತೊಬ್ಬ ಸೇವಕನನ್ನಲ್ಲ, ಒಬ್ಬ ಬೋಧಕನನ್ನು ಅಲ್ಲ, ಒಬ್ಬ ಸಭಾಪಾಲಕನನ್ನು ಅಲ್ಲ. ನಾನಾಗಲಿ ನಾವಾಗಲಿ ಪ್ರತಿಯೊಬ್ಬರೂ ಹಿಂಬಾಲಿಸಬೇಕಾದದ್ದು ಕೇವಲ ಕ್ರಿಸ್ತನಿಗೆ ಮಾತ್ರವೇ. ಆತನೊಬ್ಬನೇ ಹಿಂಬಾಲಿಸಲು ಯೋಗ್ಯನಾದ ಜೀವವುಳ್ಳ ದೇವರಾಗಿದ್ದಾರೆ. ನಾವಾತನನ್ನು ಹಿಂಬಾಲಿಸುವುದಕ್ಕಾಗಿಯೇ ಆತನು ನಮಗೋಸ್ಕರ ಹೆಜ್ಜೆಯ ಜಾಡಿಯನ್ನು ಬಿಟ್ಟು ಬಿಟ್ಟು ಹೋಗಿದ್ದಾರೆ. ಆದರೆ ದುರದೃಷ್ಟವೇನೆಂದರೆ ಕ್ರೈಸ್ತರೆಂದು ಹೇಳಿಕೊಳ್ಳುವ ನಾವು ನಿಜವಾಗ್ಲೂ ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದೇವೋ ಇಲ್ಲವೇ ಲೋಕವನ್ನು ಹಿಂಬಾಲಿಸುತ್ತಿದ್ದೇವೋ? ಪರಿಶೀಲಿಸಿಕೊಂಡು ನೋಡಿ. ಕ್ರಿಸ್ತನನ್ನೇ ಹಿಂಬಾಲಿಸುತ್ತಿದ್ದೇವೋ ಇಲ್ಲವೇ ಲೋಕ ಸಂಪ್ರದಾಯವನ್ನು ಹಿಂಬಾಲಿಸುತ್ತಿದ್ದೇವೋ? ಕ್ರಿಸ್ತನನ್ನೇ ಹಿಂಬಾಲಿಸುತ್ತಿದ್ದೇವೋ? ಕ್ರಿಸ್ತನ ಬೋಧನೆಯನ್ನೇ ಹಿಂಬಾಲಿಸುತ್ತಿದ್ದೇವೋ ಇಲ್ಲವೇ ಲೋಕದಲ್ಲಿರುವ ಸಿದ್ಧಾಂತಗಳನ್ನು, ಲೋಕದಲ್ಲಿರುವಂತಹ ನಂಬಿಕೆಗಳನ್ನು, ಲೋಕದಲ್ಲಿ ಮನುಷ್ಯರು ಏರ್ಪಡಿಸಿರುವ ಮಾಯೆಯ ಮೂಢನಂಬಿಕೆಗಳನ್ನೇ ಹಿಂಬಾಲಿಸುತ್ತಿದ್ದೇವೋ ಎಂದು ಒಂದು ಸಾರಿ ಪರಿಶೀಲಿಸಿಕೊಳ್ಳೋಣ. ಕ್ರೈಸ್ತರು ಅನ್ನುತ್ತಾ ಇದ್ದೀರಿ, ಕೈ ಎತ್ತಿ ತೋರಿಸಿದ್ದೀರಿ. ಕ್ರಿಸ್ತನನ್ನು ಹಿಂಬಾಲಿಸಲು ಕರೆಯಲ್ಪಟ್ಟಿದ್ದೀರಿ, ಒಳ್ಳೆಯದೇ. ಹಾಗಾದರೆ ನಾವು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಿದ್ದೇವೋ? ಇಲ್ಲವೇ?
ಈ ಲೋಕವನ್ನು ಹಿಂಬಾಲಿಸುತ್ತಿದ್ದೇವೋ? ನನ್ನ ಬಳಿಗೆ ಬಹಳಷ್ಟು ಜನ ಮಕ್ಕಳನ್ನು ಕರ್ತರ್ತಾರೆ. ಮಕ್ಕಳನ್ನು ಕರೆತಂದು, ಅಯ್ಯ, ಆ ಮೊದಲ ತುತ್ತು ತಿನಿಸುವಿರಾ ಅನ್ನುತ್ತಾರೆ. ಡೆಫಿನೆಟ್ ಆಗಿ ತಿನ್ನಿಸ್ತೇನೆ ಅನ್ನುತ್ತೇನೆ. ಹೆಣ್ಮಗುವನ್ನು ತರ್ತಾರೆ, ಗಂಡ್ಮಗುವನ್ನು ಕರ್ತರ್ತಾರೆ. ಕೆನ್ನೆ ಮೇಲೆ ಚುಕ್ಕೆ ಇಡ್ತಾರೆ, ಮತ್ತೊಂದು ಕಡೆ ಚುಕ್ಕೆ ಇಡ್ತಾರೆ, ಮೈಯೆಲ್ಲ ಕಪ್ಪು ಮಚ್ಚೆ ಇಡುತ್ತಾರೆ. ಯಾಕಮ್ಮ ಇಷ್ಟು ಸುಂದರವಾಗಿರುವ ಮಗುವಿಗೆ ಕಪ್ಪು ಚುಕ್ಕೆ ಇಟ್ಟಿದ್ದೀರಿ ಅಂತ ಕೇಳಿದಾಗ, ಅಯ್ಯೋ, ನಾನಿಟ್ಟಿಲ್ಲ ಬ್ರದರ್, ನನ್ನ ಅತ್ತೆ ಇಟ್ಟಿದ್ದಾರೆ ಅನ್ನುತ್ತಾರೆ. ಅದೇನದು? ನೀವು ಕ್ರೈಸ್ತರಲ್ಲವೋ? ಅಯ್ಯೋ, ನಾವು ಕ್ರೈಸ್ತರೇ. ನಿಮ್ಮ ಅತ್ತೆ ಕ್ರೈಸ್ತಳಲ್ಲವೋ? ಕ್ರೈಸ್ತಳೆ. ನಮ್ಮ ಅತ್ತೆ ಕೂಡ ಕ್ರೈಸ್ತಳೆ ಅನ್ನುತ್ತಾರೆ. ಮತ್ತ್ಯಾಕೆ ಚುಕ್ಕೆ ಇಟ್ಟಿದ್ದೀರಿ? ಆ ರೀತಿ ಇಡೋರು ಇಲ್ಲ ಅಂತೀರಾ? ದೃಷ್ಟಿಯುಂಟಾಗ್ತದೆ ಅನ್ನುತ್ತಾರೆ. ಈ ದೃಷ್ಟಿ ವ್ಯವಹಾರ ಎಲ್ಲಿಂದ ಬಂದಿತು ಹೇಳಿ? ಕ್ರೈಸ್ತರಿಂದ ಬಂದಿದೆಯೋ? ಬೈಬಲ್ನಿಂದ ಬಂದಿದೆಯೋ? ಅಷ್ಟಕ್ಕೂ ಕ್ರೈಸ್ತರಿಗೆ ದೃಷ್ಟಿಯಾಗ್ತದೋ? ಹೇಳ್ರಿ. ಮಕ್ಕಳಿಗೆ ಎಲ್ಲಂದ್ರೆ ಅಲ್ಲಿ ಮಚ್ಚೆಗಳನ್ನಿಡುವವರು ಕ್ರಿಸ್ತನನ್ನು ಹಿಂಬಾಲಿಸ್ತಿದ್ದಾರೋ? ಮತ್ತೆ ಕೆಲವರು ತಮ್ಮ ಮಕ್ಕಳನ್ನು ತರ್ತಾರೆ, ಕರೆತಂದು, ಅಯ್ಯ, ನಮ್ಮ ಮಗುವಿಗಾಗಿ ಪ್ರಾರ್ಥಿಸುವಿರಾ, ನಮ್ಮ ಮಗನಿಗಾಗಿ ಪ್ರಾರ್ಥಿಸುವಿರಾ ಎಂದು ಕೇಳ್ತಿರ್ತಾರೆ. ಆಯ್ತಮ್ಮ, ಪ್ರಾರ್ಥಿಸ್ತೇನೆ ಅನ್ನುತ್ತೇನೆ. ತೀರಾ ನೋಡ್ದಾಗ ಕೈಗೆ ದಾರ ಕಟ್ಟಿರುತ್ತೆ, ಕಾಲಿಗೆ ದಾರ ಕಟ್ಟಿರುತ್ತೆ, ಕೊರಳಿಗೆ ತಾಯ್ತಾ ಇರುತ್ತೆ. ಎಲ್ಲಂದ್ರೆ ಅಲ್ಲಿ ದಾರ ಕಟ್ಟಿರ್ತಾರೆ. ಯಾಕಮ್ಮ ಇಷ್ಟೊಂದು ದಾರ ಕಟ್ಟಿದೀರಿ ಅಂತ ಕೇಳಿದ್ರೆ, ನಾನ್ ಕಟ್ಟಿಲ್ಲ, ನನ್ನ ಮನೆಯಲ್ಲಿರುವವರು ಎಲ್ಲೋ ಮಂತ್ರ ಮಾಡಿಸಿದ್ದಾರೆ, ಇಲ್ಲಿಗೋ ಕರೆದೊಯ್ದು ಮಂತ್ರ ಮಾಡಿಸಿದ್ದಾರೆ. ಇದೇನಮ್ಮ, ನೀವು ಕ್ರೈಸ್ತರಲ್ಲವೋ? ಕ್ರೈಸ್ತರಾಗಿಲ್ಲವೋ? ನಾವು ಕ್ರೈಸ್ತರೇ, ಮತ್ತ್ಯಾಕೆ ತಾಯ್ತ ಕಟ್ಟಿಸಿದೀರಿ? ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದೇನೆ ಅನ್ನುತ್ತಾ ಇದ್ದೀರಿ. ಮೈತುಂಬ ದಾರ ಕಟ್ಟಿಕೊಳ್ತಿದ್ದಾರೆ, ತಾಯ್ತಗಳನ್ನು ಕಟ್ಟಿಸ್ತಿದ್ದಾರೆ. ಮತ್ತೊಬ್ಬ ಸಹೋದರ ಬಂದು ಹೇಳ್ತಾನೆ, ಅಣ್ಣ, ನನ್ನ ಮದುವೆ ಇದೆ, ಪ್ರಾರ್ಥನೆ ಮಾಡ್ರಿ ಅಣ್ಣ, ನನ್ನ ಮದುವೆಗೆ ದೇವರು ಬರುವ ಹಾಗೆ, ದೇವರ ಆಶೀರ್ವಾದ ಇರುವ ಹಾಗೆ ಪ್ರಾರ್ಥನೆ ಮಾಡಿ ಅಣ್ಣ ಅಂತ ಹೇಳಿ ನನ್ನ ಕೈಯಲ್ಲಿ ವೆಡ್ಡಿಂಗ್ ಕಾರ್ಡ್ ಕೊಟ್ಟ. ನೋಡ್ದೆ, ಪರಿಶುದ್ಧ ವಿವಾಹ ಬೆಳಗ್ಗೆ 10:57 ಪರಿಶುದ್ಧ ವಿವಾಹ ಅಂತೆ, ಬೆಳಗ್ಗೆ 10:57 ಅಂತೆ. ಅವನಿಗೆ ಕೇಳಿದೆ, ಏನಪ್ಪ 10:57 ಅಂತ ಬರೆದಿದೆ, ಏನಿದು? ಅದು ಏನೋ ಮುಹೂರ್ತ ಅಂತಣ್ಣ. ಒಂದ್ ಕಡೆ ಪರಿಶುದ್ಧ ವಿವಾಹ ಅನ್ನುತ್ತಿ, ಮತ್ತೊಂದ್ ಕಡೆ ಮುಹೂರ್ತ ಅನ್ನುತ್ತಿ, ಏನಿದು? ಅಯ್ಯೋ, ನನಗೇನು ಗೊತ್ತಿಲ್ಲ ಅಣ್ಣ, ಎಲ್ಲ ನಮ್ಮಪ್ಪ ನೋಡ್ಕೊಳ್ತಾರಣ ಅಂದ. ಏನಿದು? ಯಾರನ್ನು ಹಿಂಬಾಲಿಸ್ತಿದ್ದೇವೆ? ಕ್ರೈಸ್ತಿಯ ಸಹೋದರರೇ, ಕ್ರೈಸ್ತಿಯ ಸಹೋದರಿಯರೇ, ಯಾರನ್ನು ಹಿಂಬಾಲಿಸ್ತಿದ್ದೇವೆ? ಕ್ರೈಸ್ತರು ಎಂದು ಹೇಳ್ತೀರಿ, ಮುಹೂರ್ತ ನೋಡ್ತೀರಿ. ಕ್ರೈಸ್ತರು ಅಂತ ಹೇಳ್ತೀರಿ, ಜಾತಕ ನೋಡ್ತೀರಿ. ಕ್ರೈಸ್ತರೆಂದು ಹೇಳ್ತೀರಿ, ನಮ್ಮ ಕುಲ ನಿಮ್ಮ ಕುಲ ಅನ್ನುತ್ತೀರಿ. ವಿವಾಹ ವಿಷಯ ಬಂದ್ರೆ ನಮ್ಮ ಕುಲದ ಹುಡುಗನಾಗಿರ್ಬೇಕು, ನಮ್ಮ ಕುಲಕ್ಕೆ ಸಂಬಂಧಪಟ್ಟ ಹುಡುಗಿಯಾಗಿರ್ಬೇಕನ್ನುತ್ತೀರಿ. ಕ್ರೈಸ್ತರು ಎಂದು ಹೇಳ್ತೀರಿ, ವರದಕ್ಷಿಣೆ ಇಲ್ಲದಿದ್ರೆ ಮದುವೆ ಆಗುವುದಿಲ್ಲ ಎಂದು ಹೇಳ್ತೀರಿ. ಯಾರನ್ನು ಹಿಂಬಾಲಿಸ್ತಿದ್ದೀರಿ? ಲೋಕದ ಸಂಪ್ರದಾಯಗಳನ್ನು, ಇಲ್ಲವೇ ಕ್ರಿಸ್ತನನ್ನು? ಜಾಗ್ರತೆಯಿಂದ ಕೇಳಿ. ಒಮ್ಮೆ ಒಬ್ಬ ತಮ್ಮ ಬಂದು, ಅಣ್ಣ, ನನಗೆ ಮದುವೆ ಇದೆ ಅಣ್ಣ ಅಂತ ಹೇಳ್ದ. ಏನ್ ತಮ್ಮ, ನೀನೇನಾದ್ರೂ ಮರೆತು ವರದಕ್ಷಿಣೆ ತೆಗೆದುಕೊಂಡಿದ್ಯಾ? ಏನ್ ಹೇಳ್ತೀರಣ್ಣ? ನಾನು ನಿಮ್ಮಿಂದಲೇ ವಾಕ್ಯ ಕೇಳ್ತಿದ್ದೇನಲ್ಲಣ್ಣ, ನಾನು ಮರೆತು ಕೂಡ ವರದಕ್ಷಿಣೆ ತಂಟೆಗೆ ಹೋಗಲ್ಲಣ್ಣ, ಅವೆಲ್ಲ ನಮ್ಮಪ್ಪ ನೋಡ್ಕೊಳ್ತಾನಣ್ಣ ಅಂದ. ಎಷ್ಟು ದುರ್ಮಾರ್ಗಿ ನೋಡಿ. ಮದುವೆಯೇನೋ ಇವನು ಮಾಡಿಕೊಳ್ತಾನಂತೆ, ಹೆಂಡತಿಗೇನೋ ಇವನು ನೋಡಿಕೊಳ್ತಾನಂತೆ, ವರದಕ್ಷಿಣೆ ವಿಷಯಗಳೆಲ್ಲ ಅವನ ತಂದೆ ನೋಡ್ಕೊಳ್ತಾನಂತೆ. ಸಹೋದರ ಸಹೋದರಿಯರೇ, ಯಾರನ್ನು ಹಿಂಬಾಲಿಸ್ತಾ ಇದ್ದೀರಿ? ಮೈತುಂಬಾ ದಾರ ಕಟ್ಟಿ ಯಾರನ್ನು ಹಿಂಬಾಲಿಸ್ತಿದ್ದೀರಿ? ಲೋಕವನ್ನು ಹಿಂಬಾಲಿಸ್ತಿಲ್ಲವೋ? ಲೋಕ ಸಂಪ್ರದಾಯಗಳನ್ನು ಹಿಂಬಾಲಿಸ್ತಿಲ್ಲವೋ? ಕ್ರಿಸ್ತನನ್ನು ಹಿಂಬಾಲಿಸುವವರು ಇಂಥ ಕೆಲಸವನ್ನು ಮಾಡಬೇಕಾದದು. ಕ್ರಿಸ್ತನನ್ನು ಹಿಂಬಾಲಿಸುವವರು ವಿವಾಹ ವಿಷಯದಲ್ಲಿ ಕುಲವನ್ನು ನೋಡಿಕೊಳ್ಳಬೇಕಾದದು, ಪ್ರಾಂತೀಯ ತತ್ವವನ್ನು ನೋಡಿಕೊಳ್ಳಬೇಕೋ? ವರದಕ್ಷಿಣೆಗಳನ್ನು ನೋಡಿಕೊಳ್ಳಬೇಕಾದದ್ದು, ಇಲ್ಲವೇ ಕ್ರೈಸ್ತಿಯ ಮೌಲ್ಯಗಳನ್ನು ನೋಡಿಕೊಳ್ಳಬೇಕಾದದ್ದು? ಎಷ್ಟೋ ಜನ ತಂದೆಯೆಂದರು, ಎಷ್ಟೋ ಜನ ತಾಯೆಂದರು, ಎಷ್ಟೋ ದಿನಗಳವರೆಗೂ ಸಭೆಗೆ ಹೋದ್ರೂ ಕೂಡ ಈ ದಿನಕ್ಕೂ ಕೂಡ ಕುಲದ ಹುಚ್ಚು ಹೋಗ್ಲಿಲ್ವಲ್ಲ? ಕುಲದ ಹುಚ್ಚನ್ನೋಣವೇ, ಕುಲದ ಕಜ್ಜೆ ಅನ್ನೋಣವೇ? ಏನ್ ಪ್ರಿಯರೇ, ಏನನ್ನೋಣ? ಎರಡೂ ಇವೆ ಅಂತೀರಾ? ಅದು ಸರಿಯಾದ ಉತ್ತರ. ಆಲೋಚಿಸೋಣ. ಯಾರು ಪರಲೋಕದಲ್ಲಿ ನಿತ್ಯವೂ ದೇವರೊಂದಿಗಿರಬಲ್ಲರು? ಕ್ರಿಸ್ತನನ್ನು ಹಿಂಬಾಲಿಸುವವರು. ಕೇಳಿ ಸಹೋದರ ಸಹೋದರಿ, ನೀವು ಕ್ರಿಸ್ತನನ್ನು ಹಿಂಬಾಲಿಸಲು ಕರೆಯಲ್ಪಟ್ಟಿದ್ದೀರಿ, ಲೋಕವನ್ನಲ್ಲ. ಲೋಕವನ್ನಲ್ಲ, ಲೋಕದಲ್ಲಿರುವ ಮಾಯವನ್ನಲ್ಲ, ಲೋಕದಲ್ಲಿರುವಂತಹ ಸಂಪ್ರದಾಯಗಳನ್ನಲ್ಲ. ನೀವು ಕ್ರೈಸ್ತರಾಗಿದ್ರೆ ಕ್ರಿಸ್ತನನ್ನು ಹಿಂಬಾಲಿಸಿರಿ. ನಿಮ್ಮ ಮಗುವಿಗೆ ಅನಾರೋಗ್ಯ ಬಂದ್ರೆ, ನಿಮ್ಮ ಮಗನಿಗೆ ಅನಾರೋಗ್ಯ ಬಂದ್ರೆ, ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಯಾವನಾದರೂ ಅನಾರೋಗ್ಯದಲ್ಲಿರುವುದಾದ್ರೆ ಅವನು ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕು, ಸಭಾ ಹಿರಿಯರನ್ನು ಕರೆಯಬೇಕು, ಪ್ರಾರ್ಥಿಸಬೇಕು, ಎಣ್ಣೆ ಹಚ್ಚಿ ಪ್ರಾರ್ಥಿಸಬೇಕು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ಗುಣಪಡಿಸುತ್ತದೆ ಎಂದು ಬೈಬಲ್ ಹೇಳ್ತದೆ. ನಾವು ಮಾಡಬೇಕಾದದೇನು? ಪ್ರಾರ್ಥನೆ. ಪ್ರಾರ್ಥನೆ ಮಾಡುವವರಿಗೆ ಯಾಕೆ ಬೇಕು ತಾಯಿತುಗಳು? ಪ್ರಾರ್ಥನೆ ಮಾಡುವವರಿಗೆ ಯಾಕೆ ಬೇಕು ಮಂತ್ರಗಳು? ಈ ದಿನ ದಯವಿಟ್ಟು ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯಲ್ಲಿರುವವರಿಗಾಗಲಿ ಇಂತಹ ಮಾಯದ ಸ್ಥಳಗಳಿಗೆ ಕರೆದೊಯ್ಯಬೇಡಿರಿ. ಒಂದಾನೊಂದು ದಿನ ಒಬ್ಬರ ಮನೆಯಲ್ಲಿ ಒಂದು ಮಗುವಿಗೆ ಅನಾರೋಗ್ಯ ಬಂದ್ರೆ, ಜ್ವರ ಬಂದ್ರೆ, ಆ ಮಗುವನ್ನು ಮಂತ್ರಿಸುವವರ ಬಳಿಗೆ ಕರೆದೊಯ್ದು ತಾಯಿತನ್ನು ಕಟ್ಟಿದ ಕೂಡಲೇ ಜ್ವರ ಕಡಿಮೆ ಆಯ್ತು. ದಯವಿಟ್ಟು ಕೇಳ್ರಿ, ಸೈತಾನನಿಗೂ ಕೂಡ ಶಕ್ತಿ ಇದೆ.
ಆ ದಿನ ಮೋಶೆ ಯಾವ ಕಾರ್ಯಗಳನ್ನು ಮಾಡಿದನೋ ಅದೇ ರೀತಿಯಾಗಿ ಐಗುಪ್ತ್ಯದಲ್ಲಿರುವ ಮಾಯಗಾರರು ಮೋಸಗಾರರು ಕೂಡ ಹಾಗೆಯೇ ಮಾಡಿದ್ರು. ಮೋಶೆ ತನ್ನ ಕೋಲು ಎಸೆದರೆ ಅದು ಹಾವಾಗಿ ಮಾರ್ಪಡ್ತು. ಐಗುಪ್ತ್ಯರು ಕೋಲು ಎಸೆದರೆ ಅವರ ಕೋಲು ಹಾವಾದುವು. ಯಶ್, ಆದರೆ ಮೋಶೆಯ ಹಾವು ಆ ಉಳಿದ ಹಾವುಗಳನ್ನು ನುಂಗಿ ಬಿಟ್ಟಿತು. ಅಂದರೆ ಈ ಲೋಕದಲ್ಲಿರುವ ಶಕ್ತಿಗಳೆಲ್ಲವುಗಳಿಗಿಂತ ನಾನು ಪ್ರಕಟಿಸುವಂತಹ ದೇವರಿಗಿರುವ ಶಕ್ತಿ ಅದು ಮಹಾ ದೊಡ್ಡ ಶಕ್ತಿಯಾಗಿದೆ. ಅಂತಹ ಮಹಾಶಕ್ತಿಯುಳ್ಳ ದೇವರನ್ನು ನಾವು ಹೊಂದಿಕೊಂಡಿರೋದ್ರಿಂದ ಅಂತಹ ಶಕ್ತಿಯುಳ್ಳ ದೇವರ ಬಳಿಗೆ ನಾವು ಹೋಗಬೇಕೇ ಹೊರತು ಲೋಕದಲ್ಲಿರುವ ಸೈತಾನನ ಶಕ್ತಿಯಿಂದ ಕೂಡಿರುವಂತಹ ಮಂತ್ರ ತಂತ್ರ ಮಾಡುವಂತಹ ಅವರ ಬಳಿಗೆ ಹೋಗುವಂಥದ್ದು ಕ್ರೈಸ್ತರಾದ ನಮಗೆ ಒಪ್ಪೋದಿಲ್ಲ. ಅವರವರ ಮತ ಅವರದು, ಅವರವರ ನಂಬಿಕೆ ಅವರದ್ದು. ಅವರವರು ತಮ್ಮ ಮತದ ಮೇರೆಗೆ ತಮ್ಮ ನಂಬಿಕೆ ಮೇರೆಗೆ ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವರಿಗೆ ಒಪ್ಪುತ್ತೆ. ನಾನು ಅವರನ್ನು ಖಂಡಿಸುತ್ತಾ ಇಲ್ಲ. ಆದರೆ ಕ್ರೈಸ್ತರಾಗಿ ಅದು ನಮಗೆ ಒಪ್ಪಲ್ಲ. ಕ್ರೈಸ್ತರಾದ ನಮಗೆ, ಕ್ರಿಸ್ತನ ಶಕ್ತಿಯುಳ್ಳ ನಮಗೆ ಅದು ಒಪ್ಪಲ್ಲ. ಮಗುವಿಗೆ ಜ್ವರ ಬಂದಿದ್ದಕ್ಕೆ ಮಗುವನ್ನು ಕರೆದೊಯ್ದು ಮಂತ್ರವಾದಿ ಬಳಿಗೆ ಒಯ್ದ್ರೆ ತಾಯಿ ತನ್ನ ಕಟ್ಟಿದನಂತೆ ಅದು ತಕ್ಷಣ ಕಡಿಮೆ ಆಯ್ತಂತೆ. ಊರ ಜನರೆಲ್ಲ ಸಂತೋಷಪಟ್ರಂತೆ. ನೋಡಿದ್ರ ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ ಎಂದು ಅಂದುಕೊಂಡ್ರಂತೆ. 3ನೇ ದಿನ ಆ ಮಗು ಕೊನೆಗೆ ಉಸಿರು ಬಿಟ್ಟು ಸತ್ತೋದ. ಯಾಕೆ ಸತ್ತನೆಂದು ಅರ್ಥ ಆಗ್ಲಿಲ್ಲ. ಮನೆಯವರೆಲ್ಲ ಗೋಳಾಡ್ತಾ ಇದ್ರು, ಅಳಲು ಆರಂಭಿಸುತ್ತಾರೆ. ಹಾಗೆ ಅಳುತ್ತಿರುವ ಸಮಯದಲ್ಲಿ ಅವರ ತಮ್ಮನು ಇದೆಲ್ಲವನ್ನು ಗಮನಿಸುತ್ತಿರುವಾಗ ಆ ಕೈಗೆ ಕಟ್ಟಿರುವ ಆ ತಾಯ್ತವನ್ನು ತೆಗೆದು ಒಂದು ಮೂಲೆಗೆ ಹೋಗಿ ಅದನ್ನು ಜಾಗರೂಕತೆಯಿಂದ ಬಿಚ್ಚಿ ನೋಡಿದ್ರೆ ಅದರಲ್ಲಿ ಏನಿತ್ತು ಗೊತ್ತಾ? ಈ ಆತ್ಮ ನನ್ನದು ಎಂದು ಬರೆಯಲಾಗಿತ್ತು. ಈ ಆತ್ಮ ನನ್ನದು, ನನ್ನ ಬಳಿಗೆ ಬಂದಿದ್ದಾನಲ್ಲವೇ, ನಾನೇ ತೆಗೆದುಕೊಂಡೆ. ಜಾಗ್ರತೆಯಿಂದ ಕೇಳಿ ಪ್ರಿಯರೇ, ಮಂತ್ರಗಳು ಮಾಯಗಳು ಇವು ಕ್ರೈಸ್ತರಿಗೆ ಒಪ್ಪಲ್ಲ. ನಿಮ್ಮ ಮಕ್ಕಳನ್ನು ಕರೆದೊಯ್ದು ಸೈತಾನನ ಕೈಯಲ್ಲಿ ಇಡಬೇಡಿರಿ. ಅವರ ಬಳಿಯಿಂದ ತಂದ ತಾಯ್ತಗಳನ್ನು ಕಟ್ಟಬೇಡಿ. ನಮ್ಮ ಕ್ರಿಸ್ತನು ಬಂಧನಗಳೆಲ್ಲ ಮುರಿದು ಹಾಕುವಾತನು, ಬಂಧನದಲ್ಲಿರುವವರನ್ನು ಬಿಡಿಸುವಾತನು. ಅಂತಹ ಕ್ರಿಸ್ತನನ್ನು ಹೊಂದಿರುವ ನಾವು ಮತ್ತಷ್ಟು ಹೆಚ್ಚು ಬಂಧನಗಳಲ್ಲಿ ಯಾಕೆ ಸಿಕ್ಕಿಬೀಳಬೇಕು? ಕೇಳಿ ಸಹೋದರ ಸಹೋದರಿಯರೇ, ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ, ನಾವು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವುದಾದರೆ ಲೋಕ ಸಂಪ್ರದಾಯ ಅನುಸರಿಸಬಾರದು. ಲೋಕದಲ್ಲಿರುವಂತಹ ಮೂಢನಂಬಿಕೆಗಳನ್ನು ಹಿಂಬಾಲಿಸಬಾರದು ಎಂಬುದಾಗಿ ಕರ್ತನ ನಾಮದಲ್ಲಿ ಈ ವಿಷಯಗಳನ್ನು ಮನವಿ ಮಾಡಿಕೊಳ್ತೇನೆ. ಮತ್ತೆ ಹೇಗೆ ಜೀವಿಸಬೇಕು? ಕ್ರಿಸ್ತನ ಹಾಗೆ ಜೀವಿಸುವುದಕ್ಕಾಗಿ ತಾನೇ ಕ್ರೈಸ್ತರು ಕರೆಯಲ್ಪಟ್ಟಿರೋದು. ಅಂತಿಯೋಕ್ಯದಲ್ಲಿ ಮೊಟ್ಟಮೊದಲ ಸಾರಿ ಜನರು ಶಿಷ್ಯರನ್ನು ಕ್ರೈಸ್ತರು ಎಂದು ಕರೆಯುತ್ತಾರೆ. ನಿಮಗೆ ಆ ವಿಷಯ ಗೊತ್ತಾ? ನೀವು ಯಾರು ಅಂತ ಕೇಳಿದ್ರೆ ಕ್ರೈಸ್ತರೆಂದು ಹೇಳಿಕೊಳ್ತೀರಲ್ಲವೇ? ವಾಸ್ತವದಲ್ಲಿ ಆ ದಿನಗಳಲ್ಲಿ ಶಿಷ್ಯರು ಹೇಳ್ಕೊಳ್ಳಲಿಲ್ಲ, ನಾವು ಕ್ರಿಶ್ಚಿಯನ್ಸು ಎಂದು ಹೇಳ್ಕೊಳ್ಳಲಿಲ್ಲ. ಮತ್ತೆ ಏನಾಯ್ತು? ಶಿಷ್ಯರು, ಯೇಸುವಿನ ಶಿಷ್ಯರು, ಅವರು ನಡೆದುಕೊಂಡು ಹೋಗ್ತಿರುವಾಗ ಇವರೇನು ಕ್ರಿಸ್ತನ ಹಾಗೆ ನಡ್ಕೊಂಡು ಹೋಗ್ತಿದ್ದಾರೆ? ಅವರು ಬೋಧಿಸ್ತಿರುವಾಗ ಇವರೇನು ಕ್ರಿಸ್ತನಂತೆ ಬೋಧಿಸ್ತಿದ್ದಾರೆ? ಪ್ರಾರ್ಥಿಸ್ತಿರುವಾಗ ಇವರೇನು ಕ್ರಿಸ್ತನಂತೆ ಪ್ರಾರ್ಥಿಸ್ತಿದ್ದಾರೆ? ದೆವ್ವಗಳನ್ನು ಹೊರದೋಡಿಸುತ್ತಿರುವಾಗ ಇವರೇನು ಕ್ರಿಸ್ತನ ಶಕ್ತಿಯುಳ್ಳವರಾಗಿ ದೆವ್ವಗಳನ್ನು ಓಡಿಸ್ತಿದ್ದಾರೆ? ಕ್ರಿಸ್ತನನ್ನೇ ಹಿಂಬಾಲಿಸ್ತಿದ್ದಾರೆ, ಕ್ರಿಸ್ತನನ್ನೇ ಬೋಧಿಸ್ತಿದ್ದಾರೆ, ಕ್ರಿಸ್ತನ ಶಕ್ತಿ ತೋರಿಸ್ತಿದ್ದಾರೆ. ಬಹುಶಃ ಇವರು ಕ್ರಿಸ್ತನವರಾಗಿದ್ದಾರೇನೋ? ಕ್ರೈಸ್ತರು ಎಂಬ ಹೆಸರು ನಾವಿಟ್ಕೊಂಡದಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವಂತವರನ್ನು ನೋಡಿ ಲೋಕಸ್ಥರು ಇಟ್ಟಿರುವ ಹೆಸರಾಗಿದೆ ಕ್ರೈಸ್ತರು ಎಂಬುದಾಗಿ. ಅಂದರೆ ನೀವಾಗ್ಲಿ ನಾನಾಗ್ಲಿ ನಾವು ಹೇಳ್ಕೊಳ್ಳಬಾರದು. ಏನೆಂದು? ನಾವು ಕ್ರಿಶ್ಚಿಯನ್ಸ್ ಆಗಿದ್ದೇವೆ ಎಂದು ಹೇಳಿಕೊಳ್ಳುವುದರಿಂದ ಪ್ರಯೋಜನವೇ ಇಲ್ಲ. ಈ ಲೋಕಸ್ಥರು ನಮ್ಮ ಕುರಿತು ಹೇಳಬೇಕು. ಏನೆಂದು? ಇಗೋ ಈ ಕುಟುಂಬದವರಿದ್ದಾರಲ್ಲವೇ, ಇವರೇ ನಿಜವಾದ ಕ್ರೈಸ್ತರು ಎಂದು. ನಿಮ್ಮ ಆಫೀಸ್ನಲ್ಲಿ ಹೇಳಬೇಕು. ಏನೆಂದು? ಇವನು ನಿಜವಾದ ಕ್ರೈಸ್ತನೆಂದು, ಇವಳು ನಿಜವಾದ ಕ್ರೈಸ್ತಳೆಂದು. ಯಾಕೆಂದರೆ ತನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ತೋರಿಸ್ತಿದ್ದಾಳೆ, ತನ್ನ ಆತ್ಮಿಕತೆಯಲ್ಲಿ ಕ್ರಿಸ್ತನನ್ನು ತೋರಿಸ್ತಿದ್ದಾಳೆ. ಯಾರು ನಿಜವಾದ ಕ್ರೈಸ್ತರು ಎನ್ನುವಾಗ ಕ್ರಿಸ್ತನನ್ನು ಹಿಂಬಾಲಿಸುವವರೇ, ಕ್ರಿಸ್ತನ ಹಾಗೆ ಜೀವಿಸಲು ಪ್ರಯಾಸ ಪಡುವವರೇ. ಅಷ್ಟೇ ಹೊರತು ಲೋಕ ಮಾಲಿನ್ಯವನ್ನು, ಲೋಕದ ಮಾಯೆಯನ್ನು ಹೊಂದಿಕೊಂಡವರಾಗಿ ಕ್ರೈಸ್ತರಾಗಿ ಕಾಣಿಸಿಕೊಳ್ಳುವಂಥವರು ಕ್ರೈಸ್ತರು ಅಲ್ಲವೇ ಅಲ್ಲ. ಮೊದಲನೇದಾಗಿ ನಾವು ನೋಡ್ತೇವೆ, ಯಥಾರ್ಥತೆಯ ಪ್ರವರ್ತನೆಯುಳ್ಳವರಾಗಿ ನೀತಿಯನ್ನು ಅನುಸರಿಸುತ್ತಾ ಇರಬೇಕು. ನೀವು ನಾನು ಜೀವವುಳ್ಳ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕಾದರೆ, ಆ ಪರಲೋಕದಲ್ಲಿ ನಿತ್ಯವೂ ಕ್ರಿಸ್ತನೊಂದಿಗೆ ಇರಬೇಕಾದರೆ ನಾವು ಕ್ರಿಸ್ತನನ್ನೇ ಹಿಂಬಾಲಿಸಬೇಕು, ಕ್ರಿಸ್ತನ ಹಾಗೆ ಜೀವಿಸಬೇಕು, ಕ್ರಿಸ್ತನಿಗೋಸ್ಕರ ಬದುಕಬೇಕು. ಒಂದಾನೊಂದು ಸಮಯದಲ್ಲಿ ಇಬ್ಬರು ಅಕ್ಕ ತಮ್ಮ ಒಂದು ಅಡವಿಗೆ ಹೋಗ್ತಾರೆ. ಅಡವಿಯೊಳಗೆ ಹೋಗಿ ಅಡವಿಯನ್ನೆಲ್ಲ ನೋಡ್ತಿರುವ ಸಮಯದಲ್ಲಿ ಇನ್ನೂ ನೋಡೋಣ ಎಂಬುದಾಗಿ ಅಂದುಕೊಂಡು ಅಡವಿ ಒಳಗೆ ಹೋಗ್ತಾರೆ, ದಾರಿ ತಪ್ಪುತ್ತಾರೆ. ಅಡವಿಯೊಳಗಡೆ ದಾರಿ ತಪ್ಪಿದವರಾಗಿ ಅಡವಿಯೆಲ್ಲ ಸುತ್ತಾಡುತ್ತಾ ಇದ್ರು. ಆ ಕಡೆ ದಾರಿ ಇದೆಯೇನೋ, ಈ ಕಡೆ ದಾರಿ ಇದೆಯೇನೋ ಅಂದ್ಕೊಂಡು ತಮ್ಮ ಆ ಕಡೆ ಹೋದ, ಅಕ್ಕ ಈ ಕಡೆ ಹೋದಳು. ಆ ಕಡೆ ದಾರಿ ಹುಡುಕಿದಕ್ಕೆ ಕೊನೆಗೆ ತಮ್ಮ ದಾರಿ ತಪ್ಪಿದ, ಅಕ್ಕಳು ದಾರಿ ತಪ್ಪಿದಳು. ಈಗ ಇಬ್ರು ದಾರಿ ತಪ್ಪಿ ಹೋಗಿದ್ದಾರೆ. ಸಾಯಂಕಾಲ 5:15, 6 ಆಗ್ತಾ ಇದೆ, ರಾತ್ರಿ ಆಗ್ತಾ ಇತ್ತು. ಒಬ್ಬರನ್ನೊಬ್ಬರು ಅಗಲಿದ್ದಾರೆ, ದೂರ ಆಗಿದ್ದಾರೆ, ದಾರಿ ತಪ್ಪಿದ್ದಾರೆ. ಏನ್ ಮಾಡ್ಬೇಕೆಂದು ಗೊತ್ತಾಗದೆ ತಮ್ಮ ಹುಡುಕಾಡ್ತಿದ್ದ. ಅಕ್ಕ ಹುಡುಕ್ತಿದ್ದಳು ತಮ್ಮನನ್ನು. ಇಬ್ಬರು ಸೇರಿ ಮನೆಯ ದಾರಿ ಹುಡುಕ್ತಿದ್ರು. ಮನೆ ಎಲ್ಲಿದೆ ಎಂದು ಗೊತ್ತಿಲ್ಲ ಅವರಿಗೆ. ಅಷ್ಟರೊಳಗೆ ಆ ಅಕ್ಕ ತಿರುಗುತ್ತಾ
ಸ್ವಲ್ಪ ಜಾಗರೂಕತೆಯಿಂದ ನೋಡಿದ್ರೆ ಆಕೆಯ ಮನೆ ಕಾಣಿಸಿತು. ಅಕ್ಕಳಿಗೆ ತಕ್ಷಣವೇ ಸಂತೋಷ ಅನಿಸಿತು. ಸಾಕಪ್ಪ, ನಮ್ಮ ಮನೆ ಕಾಣಿಸ್ತಿದೆ, ಬೆಟ್ಟದ ಮೇಲಿರುವ ಮನೆ ಕಾಣಿಸ್ತಿದೆ, ಹ್ಯಾಪಿಯಾಗಿ ಹೋಗ್ಬಹುದು ಎಂದು ಅಂದುಕೊಳ್ತಿರುವ ಸಮಯದಲ್ಲಿ ತನಗೆ ಮಾರ್ಗ ದೊರಕಿತು. ಈಗ ಅವಳು ಮನೆಗೆ ಹೋಗ್ಬಹುದು. ಮತ್ತೆ ತಮ್ಮನ ಸಂಗತಿಯನ್ನು, ತಮ್ಮನು ಈಗ ದಾರಿ ತಪ್ಪಿ ಹೋಗಿದ್ದಾನೆ, ಅವನು ಕೂಡ ಮನೆಗೆ ಬರಬೇಕು. ಅವನು ಹೇಗೆ ಬರಬಹುದು, ಈಗ ಏನ್ ಮಾಡಬೇಕು ಎಂದು ಆಲೋಚಿಸ್ತಾಳೆ. ಅವಳ ಕೊರಳಲ್ಲಿ ಮುತ್ತಿನ ಸರ ಇತ್ತು, ಬಿಳಿ ಮುತ್ತಿನ ಸರ ಇತ್ತು. ಅದನ್ನು ತಕ್ಷಣವೇ ಕಡಿಯುತ್ತಾಳೆ. ಕಡಿದು ಅವಳು ಮಾಡಿದ್ದೇನು ಗೊತ್ತಾ? ಒಂದೊಂದು ಮುತ್ತನ್ನು ದಾರಿಯಲ್ಲಿ ಬೀಸಾಡ್ತಾ ಮೆಲ್ಲಗೆ ಅಡವಿಯಿಂದ ಹೊರಗೆ ಬಂದು ತನ್ನ ಮನೆಗೆ ಹೋಗಿ ಸೇರ್ತಾಳೆ. ಒಂದೊಂದು ಮುತ್ತನ್ನು ದಾರಿಯಲ್ಲಿ ಬೀಸಾಡುತ್ತಾ ಮನೆಗೆ ಹೋಗ್ತಾಳೆ. ಅಷ್ಟರೊಳಗೆ ಆಕೆಯ ತಮ್ಮನು ಅಕ್ಕಳನ್ನು ಹುಡುಕುತ್ತಾ ತಿರುಗಾಡ್ತಾ ಇದ್ದರೆ ಅವನ ಕಣ್ಮುಂದೆ ತನ್ನ ಅಕ್ಕಳಿಗೆ ಸೇರಿರುವಂತಹ ಮುತ್ತುಗಳು ಕಾಣಿಸಿದ್ವು. ಅಯ್ಯೋ, ಇದು ನನ್ನ ಅಕ್ಕಳ ಮುತ್ತಲ್ಲವೋ? ಹಾಗಾದರೆ ನನ್ನ ಅಕ್ಕಳು ಇಲ್ಲಿಗೆ ಬಂದಿರ್ತಾಳೆ ಎಂದು ಯೋಚಿಸ್ತಾ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ. ಮತ್ತೊಂದು ಮುತ್ತು ಕಾಣಿಸುತ್ತೆ. ಹಾಗಾದರೆ ನನ್ನ ಅಕ್ಕಳು ಈ ಮಾರ್ಗದಲ್ಲಿಯೇ ಹೋಗಿದ್ದಾಳೆ ಅಂದ್ಕೊಂಡು ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾನೆ. ಮತ್ತೊಂದು ಮುತ್ತು ಕಾಣಿಸುತ್ತೆ. ಅವನಿಗೆ ಅರ್ಥವಾದದ್ದೇನೆಂದರೆ, ನಾನು ದಾರಿ ತಪ್ಪಿ ಹೋಗಿದ್ದೇನಲ್ಲವೇ? ನಾನು ದಾರಿ ತಪ್ಪಿರೋದ್ರಿಂದ ನಾನು ಕ್ಷೇಮವಾಗಿ ಗಮ್ಯಕ್ಕೆ ಸೇರುವುದಕ್ಕಾಗಿ ನನ್ನ ಅಕ್ಕ ತನ್ನ ಮುತ್ತುಗಳನ್ನು ಬಿಟ್ಟು ಹೋಗಿದ್ದಾಳೆ. ಹಾಗಾಗಿ ಈ ಮಾರ್ಗದಲ್ಲಿಯೇ ಒಂದೊಂದು ಮುತ್ತನ್ನು ನಾನು ಆರಿಸಿಕೊಳ್ತಾ ಮುಂದೆ ಹೋಗುವುದಾದರೆ ಗಮ್ಯಕ್ಕೆ ಸೇರುತ್ತೇನೆ ಅಂದ್ಕೊಂಡ. ಆ ತಮ್ಮನು ಆ ಮುತ್ತುಗಳನ್ನೇ ಆರಿಸಿಕೊಳ್ತಾ ಅಡವಿಂದ ಹೊರಗೆ ಬರ್ತಾನೆ. ಕಣ್ಣೆತ್ತಿ ನೋಡಿದ್ರೆ ಮುಂದೆ ಮನೆ ಕಾಣಿಸಿಕೊಳ್ತಾ ಇತ್ತು. ಸಂತೋಷವಾಗಿ ಆ ತಮ್ಮನು ತನ್ನ ಮನೆಗೆ ಸೇರಿಕೊಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 2000 ವರ್ಷಗಳ ಹಿಂದೆ ದಾರಿ ತಪ್ಪಿ ಹೋದ ಮನುಷ್ಯನನ್ನು ದೇವರ ಬಳಿಗೆ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ನಿಮಗೋಸ್ಕರ, ನನಗೋಸ್ಕರ ಮುತ್ತಿನಂತಹ ತನ್ನ ಹೆಜ್ಜೆಯ ಜಾಡಿಗಳನ್ನು ಬಿಟ್ಟು ಹೋಗಿದ್ದಾರೆ. ಎದಕ್ಕಾಗಿ? ಆತನ ಒಂದೊಂದು ಹೆಜ್ಜೆಯಲ್ಲಿ ನಾವು ಕೂಡ ಹೆಜ್ಜೆ ಇಡುತ್ತಾ ತಂದೆಯ ಬಳಿಗೆ ಸೇರಬೇಕೆಂದು, ಪರಲೋಕಕ್ಕೆ ಸೇರಬೇಕೆಂದು ಯೇಸು ಕ್ರಿಸ್ತನು ನಿಮಗೋಸ್ಕರ, ನನಗೋಸ್ಕರ ಹೆಜ್ಜೆಯ ಜಾಡಿಯನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಕ್ರಿಸ್ತನು ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವೂ, ನಾನೇ ಜೀವವಾಗಿದ್ದೇನೆ. ನನ್ನ ಹೊರತು ಪರಲೋಕಕ್ಕೆ ಯಾರೊಬ್ಬರೂ ಬರಲಾರರು. ಯಾಕೆಂದರೆ ಆತನೇ ಅಲ್ಲವೋ ಪಾಪಿಷ್ಟ ಮನುಷ್ಯನಿಗೋಸ್ಕರ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದಿದ್ದು? ಆತನೇ ಅಲ್ಲವೋ ಪಾಪಿಷ್ಟ ಮನುಷ್ಯನು ಮಾಡಿರುವ ಪಾಪಿಷ್ಟ ನೀಚವಾದ ಕಾರ್ಯಗಳಿಗಾಗಿ ಶಿಲುಬೆ ಮೇಲೆ ಮರಣ ಹೊಂದಿದ್ದು, ಪಾಪ ಪರಿಹಾರ ಬಲಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡದ್ದು, ಲೋಕ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯಾಗಿ ತನ್ನನ್ನು ತಾನು ವಧೆಗೆ ಒಪ್ಪಿಸಿಕೊಂಡು ಮರಣ ಹೊಂದಿ, ರಕ್ತವನ್ನು ಸುರಿಸಿ ಮರಣ ಹೊಂದಿ, ಸಮಾಧಿ ಮಾಡಲ್ಪಟ್ಟು ತಿರುಗಿ ಎದ್ದು ಬಂದು ಪರಲೋಕಕ್ಕೆ ಹೋಗಿ ಅಲ್ಲಿ ಸ್ಥಳವನ್ನು ಸಿದ್ಧ ಮಾಡಿ ಬೇಗನೆ ತನ್ನನ್ನು ಅಂಗೀಕರಿಸಿದವರೆಲ್ಲರನ್ನೂ ಕೂಡ ತನ್ನ ಸಂಗಡ ನಿತ್ಯವೂ ಅಲ್ಲಿ ಜೀವಿಸುವುದಕ್ಕೋಸ್ಕರ ಆತನೇ ಅಲ್ಲವೋ ತಿರುಗಿ ಬರ್ತಿರೋದು. ಹಾಗಾಗಿ ಆತನೇ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಲೋಕಕ್ಕೆ ಕೊಂಡೊಯ್ಯಬಲ್ಲಂತಹ ಜೀವವುಳ್ಳಂತಹ ದೇವರು ಆತನೊಬ್ಬನೇ. ನಮ್ಮನ್ನು ಪರಲೋಕಕ್ಕೆ ಆತನೇ ನಡೆಸಬಲ್ಲನು. ಯಾಕೆಂದ್ರೆ ಆತನೊಬ್ಬನೇ ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾರೆ, ಈ ಭೂಲೋಕಕ್ಕೆ ಬಂದಿದ್ದಾರೆ. ಆತನೊಬ್ಬನಿಗೆ ಆ ದಾರಿ ಗೊತ್ತು. ಈ ದಿನ ನೀವು ನಾನು ಪರಲೋಕಕ್ಕೆ ಹೋಗಬೇಕಾದರೆ ಬೇರೆ ಮಾರ್ಗ ಇಲ್ಲ. ಕೇವಲ ಕ್ರಿಸ್ತನು ಮಾತ್ರವೇ ನಮಗೆ ಮಾರ್ಗ. ಆತನೊಬ್ಬನನ್ನೇ ನಾವು ಹಿಂಬಾಲಿಸುವುದಾದರೆ ಪರಲೋಕಕ್ಕೆ ಸೇರಬಲ್ಲೆವು. ನೀತಿಯನ್ನು ಅನುಸರಿಸುತ್ತಾ, ನೀತಿ ಸೂರ್ಯನಾದ ಕ್ರಿಸ್ತನನ್ನು ಅನುಸರಿಸುತ್ತಾ ನಾವು ಹೆಜ್ಜೆಯಲ್ಲಿ ಹೆಜ್ಜೆ ಇಡುತ್ತಾ ಈ ಲೋಕ ನಟನೆ ಗತಿಸಿ ಹೋಗ್ತದೆಂದು ಈ ಲೋಕದ ಮಾಯೆಯಲ್ಲಿ ಬೀಳದಂತೆ ಕ್ರಿಸ್ತನ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡೆಯುವುದಾದರೆ ಪರಲೋಕಕ್ಕೆ ಹೋಗ್ತೇವೆ. ನಿತ್ಯವೂ ಆತನೊಂದಿಗೆ ಜೀವಿಸಬಲ್ಲೆವು. ಹಾಗಾಗಿ ಮೊದಲನೇದಾಗಿ ಪ್ರತಿ ವ್ಯಕ್ತಿ, ಪ್ರತಿ ಆತ್ಮಿಕನು, ಪ್ರತಿ ಕ್ರೈಸ್ತನು ಮಾಡಬೇಕಾದದ್ದೇನೆಂದ್ರೆ ಮೊದಲು ಲೋಕ ಅನುಸರಿಸುವುದನ್ನು ಬಿಟ್ಟು ಬಿಡಬೇಕು. ಯಾರೊಬ್ಬರು ಕೂಡ ಲೋಕವನ್ನು, ಕ್ರಿಸ್ತನನ್ನು, ದುಡ್ಡನ್ನು, ದೇವರನ್ನು ಒಟ್ಟಿಗೆ ಸೇವಿಸಲು ಸಾಧ್ಯವೇ ಇಲ್ಲ. ಯಾವುದೇ ಆಳು ಇಬ್ಬರು ಯಜಮಾನನನ್ನು ಸೇವಿಸಲಿಕ್ಕಾಗಲ್ಲ. ಯಾರೊಬ್ಬರು ಎರಡು ನಂಬಿಕೆ ಅಂದ್ರೆ ಈ ಕಡೆ ಆತ್ಮಿಕತೆ, ಈ ಕಡೆ ಕ್ರೈಸ್ತಿಯ ನಂಬಿಕೆ, ಹಾಗೆಯೇ ಬೇರೊಂದು ನಂಬಿಕೆಯುಳ್ಳವರಾಗಿ ನಾವು ಜೀವಿಸಲು ಸಾಧ್ಯವಿಲ್ಲ. ಯಾರೊಬ್ಬರು ಎರಡು ಹಡಗಿನಲ್ಲಿ ಕಾಲಿಟ್ಟು ಪ್ರಯಾಣ ಮಾಡಲು ಸಾಧ್ಯವಿಲ್ಲ. ನೀವು ಒಂದು ವೇಳೆ ಕ್ರೈಸ್ತರಾಗಿರೋದಾದ್ರೆ, ಕ್ರಿಸ್ತನ ಮೇಲೆ ನಿಮಗೆ ನಂಬಿಕೆ ಇರೋದಾದ್ರೆ ಆತನನ್ನೇ ಹಿಂಬಾಲಿಸಿರಿ, ಆತನನ್ನೇ ಅನುಸರಿಸಿರಿ, ಆತನ ಹಾಗೆ ಜೀವಿಸುವ ಪ್ರಯತ್ನ ಮಾಡಿ. ಪರಲೋಕಕ್ಕೆ ಖಚಿತವಾಗಿಯೂ ನೀವು ಹೋಗ್ತೀರಿ. ಅಷ್ಟೇ ಹೊರತು ಕ್ರಿಸ್ತನನ್ನು ನಂಬಿಯೂ ಕೂಡ ಎಲ್ಲೆಲ್ಲಿಗೋ ಹೋಗೋದು, ಬೇರೆ ಯಾರೋ ಬಳಿಗೆ ಹೋಗೋದು ಅದು ಎಂದಿಗೂ ಒಳ್ಳೆಯದಲ್ಲವೇ ಅಲ್ಲ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಕರ್ತನೇ, ನನ್ನನ್ನು ಮನ್ನಿಸಿರಿ. ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲ ಇರಬೇಕೆಂಬ ಆಸೆಯಂತೂ ಇದೆ. ನಿಮ್ಮ ಗುಡಾರದಲ್ಲಿ ನಿತ್ಯವೂ ನಿವಾಸಿಸಬೇಕೆಂಬ ಕೋರಿಕೆಯಂತೂ ಇದೆ. ಆದರೆ ಕರ್ತನೇ, ನಿಮ್ಮನ್ನು ಹಿಂಬಾಲಿಸಬೇಕಾದ ನಾನು ನಿಮ್ಮನ್ನು ಹಿಂಬಾಲಿಸಲಿಕ್ಕಾಗುತ್ತಾ ಇಲ್ಲ. ಲೋಕವನ್ನು ಹಿಂಬಾಲಿಸುತ್ತಿದ್ದೇನೆ, ಲೋಕದ ಆಸೆಗಳನ್ನು ಹಿಂಬಾಲಿಸ್ತಿದ್ದೇನೆ, ಕಣ್ಣಿನ ಆಸೆಗಳನ್ನು ಹಿಂಬಾಲಿಸ್ತಿದ್ದೇನೆ, ಶರೀರದ ಇಚ್ಛೆಗಳನ್ನು ಹಿಂಬಾಲಿಸ್ತಿದ್ದೇನೆ, ದುಡ್ಡನ್ನೇ ಹಿಂಬಾಲಿಸ್ತಿದ್ದೇನೆ, ಗೊಬ್ಬು ಕೆಲಸ ಮಾಡಲು ಕೈ ಹಾಕುತ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸಿರಿ ದೇವರೇ ಎಂಬುದಾಗಿ ಯಾರ್ಯಾರು ಈ ದಿನ ಪ್ರಾರ್ಥನೆ ಮಾಡ್ತಿದ್ದಾರೆ ದೇವರೇ, ಅವರೆಲ್ಲರನ್ನು ಕ್ಷಮಿಸಿರಿ. ನೇರವಾಗಿ ಸ್ಪಷ್ಟವಾಗಿ ಮಾತಾಡಿ ದೇವರೇ, ನಮ್ಮ ಕಣ್ಣನ್ನು ತೆರೆದಿರುವುದಕ್ಕಾಗಿ
ನಮ್ಮ ಮೈಯೆಲ್ಲ ಮುಳ್ಳು ಹಿಡಿಯುವಂತೆ ಮಾತಾಡಿರುವುದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ಕೇಳಿರುವ ವಾಕ್ಯವು ದೇವರೇ ವ್ಯರ್ಥವಾಗಿ ಹೋಗದಂತೆ ಹೃದಯದಲ್ಲಿ ಭದ್ರವಾಗಿ ಕಾಪಾಡಿಕೊಂಡು ಇನ್ಮೇಲೆ ನಿಮ್ಮಲ್ಲಿ ಬಹು ಭಯಭಕ್ತಿಯುಳ್ಳವರಾಗಿ ನಿಮ್ಮನ್ನೇ ಹಿಂಬಾಲಿಸುತ್ತಾ ಜೀವಿತದಲ್ಲಿ ನೀತಿ ನಿಜಾಯಿತಿಯನ್ನು ಹಾಳು ಮಾಡಿಕೊಳ್ಳದಂತೆ ನಿಮ್ಮ ಗುಡಾರದಲ್ಲಿ ನಿತ್ಯವೂ ಜೀವಿಸುವ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72